ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಶಿವಕುಮಾರ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ FZ V3 ಸೆಕೆಂಡ್ ಸರ್ವಿಸ್ ಏನೇನ್ ರೀಪ್ಲೇಸ್ ಮಾಡ್ತಾರೆ ಮತ್ತೆ ಅಮೌಂಟ್ ಎಷ್ಟು ಹಾಕೊಂಡು ಕೊಯ್ತಾರೆ ನೋಡ್ತಾ ಹೋಗೋಣ ಬನ್ನಿ. A to Z ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಆಫ್ಟರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್ವಿಸ್ ಹೆಂಗಿತ್ತು ಅಂತ. ಸೊ ಬನ್ನಿ ಫಸ್ಟ್ ವಿಡಿಯೋ ನೋಡ್ಕೊಂಡು ಬರೋಣ. ದೇವ್ರು ಇವಾಗ ಸೆಕೆಂಡ್ ಸರ್ವಿಸ್ ಅಲ್ಲಿ ಏನೇನು ಮಾಡ್ತಾರೆ ನೋಡ್ತಾ ಹೋಗೋಣ. ಹೋಗ್ತಿದ್ದಂಗೆ ಬುಕ್ ಕಿತ್ಕೊಂಡದೆ ಸೆಕೆಂಡ್ ಸರ್ವಿಸ್ ಸ್ಲಿಪ್ಪರ್ ಕಳ್ತಾರೆ. ಸೊ ಆಫ್ಟರ್ ಜಾಬ್ ಕಾರ್ಡ್ ಎಂಟ್ರಿ ಮಾಡ್ತಾರೆ. ಜಾಬ್ ಕಾರ್ಡಲ್ಲಿ ಏನು ಬಿಡೋದಿಲ್ಲ ಮುಗ್ಗರು, ಮಣ್ಣು ಬಿಟ್ರೆ ನಮ್ಗೆ ಎಡೆ ಬಿಡೋದು ಯಾವುದಪ್ಪ ಅಂದ್ರೆ ಲೇಬರ್ ಚಾರ್ಜ್ ಅಂತ ಬಿಟ್ಟಿರ್ತಾರೆ, ವಾಟರ್ ಸರ್ವಿಸ್ ಅಂತ ಬಿಟ್ಟಿರ್ತಾರೆ. ಮಿಕ್ಕದ್ದೆಲ್ಲದಕ್ಕೂ ಚೆನ್ನಾಗಿ ಹಾಕೊಂಡು ಪೆನಾಲ್ಟಿ ಹೊಡಿತಾರೆ. ಸೊ ಅದೇನೇ ಫ್ರೀ ಸರ್ವಿಸ್, ನಮಗೆ ಇನ್ನೇನು ಇಲ್ಲ. ಇವಾಗ ಬನ್ನಿ, ಆಲ್ರೆಡಿ ಬಿಟ್ಟಿದ್ದೀನಿ, ಗಾಡಿನ ಅಪ್ ಮಾಡಿಬಿಟ್ಟಿದ್ದಾರೆ. ಸೊ ಅಪ್ ಮಾಡಿ ಇದ್ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವಾಗ ಆಯಿಲ್ ರಿಮೂವ್ ಮಾಡ್ತಾರೆ ಫಸ್ಟು. ಆಫ್ಟರು ಚೈನ್ ಎಲ್ಲ ಟೈಟ್ನೆಸ್ ಚೆಕ್ ಮಾಡ್ತಾರೆ. ಸೊ ಸೆಕೆಂಡ್ ಸರ್ವಿಸ್ ಆಗಿರೋದ್ರಿಂದ 4000 ಓಡಿಸಿದ್ದೀವಲ್ಲ, ಹಂಗಾಗಿ ಚೈನೆಲ್ಲ ಟೈಟ್ನೆಸ್ ಚೆಕ್ ಮಾಡ್ತಾರೆ. ಇನ್ನೂ 4000 ಓಡಿಸಿಲ್ಲ, ಇನ್ನೂ 50 ಕಿಲೋಮೀಟ್ರ್ ಓಡಿಸ್ಬೋದು ಅನ್ನೋಗ್ಲೇ ತನಕ ಬಂದುಬಿಟ್ಟಿದ್ದೀನಿ. ಸೊ ಆಯಿಲ್ ಎಲ್ಲ ಓಕೆ ಇದೆ ಗುರು, ಇನ್ನೂ ಗುಡ್ ಕಂಡೀಷನ್ ಇದೆ. ಬಟ್ ಬೈಕೆಲ್ಲ ಒಳ್ಳೆ ಇದು ಪಿಕಪ್ ಬರಬೇಕು, ಜೊತೆಗೆ ಲಾಂಗ್ ಲೈಫ್ ಇರಬೇಕು ಅಂದರೆ ಅವಾಗವಾಗ ಸರ್ವಿಸ್ ಏನಿರುತ್ತೆ ಅದನ್ನ ಕ್ಲೀನಾಗಿ ಇನ್ ಟೈಮ್ ಕರೆಕ್ಟಾಗಿ ಮಾಡಿಸ್ಬಿಟ್ರೆ ಓಕೆ ಗುರು, ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಫ್ರೀ ಸರ್ವಿಸಲ್ಲಿ ಮಣ್ಣು ಏನೂ ಬಿಡೋದಿಲ್ಲ ಗುರು. ಅವರು ಹಾಕೋದು ಎಲ್ಲ ಚೆನ್ನಾಗಿ ಹಾಕ್ತಾರೆ. ಯಾವ್ದಾದ್ರು ಸ್ಪೇರ್ ಸ್ಪೋರ್ಟ್ಸ್ ಹಾಕೋರು ಅದನ್ನು ನಮ್ಮ ತಲೆ ಮೇಲೆ ಹಾಕಿರ್ತಾರೆ. ಪ್ರತಿಯೊಂದು ಗುರು A to Z ಏನೇ ಮಾಡಿದ್ರು ಎಲ್ಲದಕ್ಕೂ ಬಿಲ್ ಹಾಕೊಳ್ತಾರೆ. ಸೊ ಫ್ರೀ ಸರ್ವಿಸಲ್ಲಿ ನಮಗೆ ಸಿಗೋದೇನಪ್ಪ ಅಂದರೆ ಲೇಬರ್ ಚಾರ್ಜ್ ಒಂದು ಕೊಡೋಂಗಿಲ್ಲ, ಆಫ್ಟರ್ ವಾಟರ್ ಸರ್ವಿಸ್ ಒಂದು ಕೊಡೋಂಗಿಲ್ಲ. ಅವೇಡ್ ಬಿಟ್ಟರೆ ಇನ್ನು ಮಿಕ್ಕದ್ದೆಲ್ಲ ರುಬ್ತಾರಪ್ಪ. ಸೊ ಇದು ಸೆಕೆಂಡ್ ಸರ್ವಿಸ್ ಆಗಿರೋದ್ರಿಂದ ಚೈನ್ ಟೈಟ್ನೆಸ್ಸು ಮತ್ತು ಗಾಡಿ ಟೈರ್ ಟೈಟ್ನೆಸ್ ಎಲ್ಲ ಚೆಕ್ ಮಾಡಿಬಿಡ್ತಾರೆ, ಮತ್ತು ಬ್ರೇಕ್ ಲೈನ್ ಒಂದು ಚೆಕ್ ಮಾಡ್ಕೊಳ್ತಾರೆ. ಬಟ್ ಒಂದು ಬೆನಿಫಿಟ್ ಏನಪ್ಪ ಅಂದ್ರೆ ಸಿಟಿಗೂ ರೂರಲ್ಗೂ ಕಂಪೇರ್ ಮಾಡಿದ್ರೆ, ಸೊ ಇಲ್ಲೊಂದು 300 ಇಲ್ಲ 400 ವೇರಿಯೇಷನ್ ಬರುತ್ತೆ, ಅಮೌಂಟ್ ಕಮ್ಮಿ ಬೀಳುತ್ತೆ. ಸಿಟಿ ವೈಸಲ್ಲಿ ಮಾಡಿಸಿದ್ರೆ ಒಂದು 400 ಇಲ್ಲ 350 ಜಾಸ್ತಿ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಜೊತೆಗೆ ಏನಂದರೆ ಇದರ ಲೈವಲ್ಲಿ ಒಂದು ಸ್ವಲ್ಪ ನೋಡ್ಬೋದು ಹತ್ರದಿಂದ ಅಷ್ಟೇ. ಸೊ ಇವಾಗ ಏನಪ್ಪ ಅಂದರೆ ಟೈಟ್ನೆಸ್ ಎಲ್ಲ ಚೆಕ್ ಮಾಡಾಗಿದೆ. ಇವಾಗ ಆಯಿಲೆಲ್ಲ ರಿಪ್ಲೇಸ್ ಮಾಡ್ತಾರೆ. ಆಫ್ಟರ್ ಫಿಲ್ಟ್ರ್ ಆಲ್ರೆಡಿ ತೆಗೆದುಬಿಟ್ಟಿದ್ದಾನೆ. ಇದನ್ನು ಎವ್ರಿ ಸರ್ವಿಸಲ್ಲೂ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ ನನಗೆ. ಇದು ಯಮಾ ಆಯಿಲೇನೆ, ಕಂಪ್ನಿ ಆಯಿಲ್ ಏನಿದೆ ಅದನ್ನೇ ರಿಪ್ಲೇಸ್ ಮಾಡಿಸ್ತಾ ಇದ್ದೀವಿ. ಆಫ್ಟರ್ ನೆಕ್ಸ್ಟ್ ಏನಂದರೆ ಈ ಸಲ ಒಂದು ಪೆಟ್ರೋಲ್ ಟ್ಯಾಂಕೆ ಸ್ಪೆಷಲಾಗಿ ಒಂದು ಆ್ಯಡ್ ಮಾಡ್ತಾರೆ. ಸೊ ಅದೇನಿಕಪ್ಪ ಅಂದರೆ ಇಂಜಿನ್ ಕ್ಲೀನಿಂಗ್ಗೋಸ್ಕರ ಅಂತ ಹೇಳ್ತಾರೆ. ಸೊ ಇದೇನು ನೋಡ್ತಿದ್ವಿ, ಇದು 163 ಎಕ್ಸ್ಟ್ರಾ ಅಮೌಂಟ್ದು. ಇದು ಬಂದ್ಬಿಟ್ಟದೆ ಕಾರ್ಬನ್ ಕ್ಲೀನರ್ ಅಂದ್ಬಿಟ್ಟದೆ. ಸೊ PEA ಫಾರ್ ದ ಪೆಟ್ರೋಲ್ ಇಂಜಿನ್ಗೋಸ್ಕರ ಅಂತ. ಸೊ ಅದೇನೋ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು. ಸೊ ನಮಗೇನಪ್ಪ ಅಂದರೆ ಲೈಫ್ ಚೆನ್ನಾಗಿರಬೇಕು, ಜೊತೆಗೆ ಕ್ಲೀನಾಗಿರಬೇಕಲ್ಲ, ಹಂಗಾಗಿ ಸರಿ ಆ್ಯಡ್ ಮಾಡಪ್ಪ ದೇವರೇ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿಸ್ದೆ. ಆಫ್ಟರ್ ಇವಾಗ ವಾಟರ್ ಸರ್ವಿಸ್ ಹಾಕೊಂಡಿದ್ದೆ, ಚೈನ್ ಒಂದು ಕ್ಲೀನ್ ಮಾಡಿಕೊಡ್ತಾರೆ. ಆಫ್ಟರ್ ನೆಕ್ಸ್ಟು ವಾಟರ್ ಸರ್ವಿಸ್ ಮಾಡಿಬಿಟ್ಟಿದ್ದೆ, ಗಾಡಿ ಆಚೆ ಎತ್ಕೊಡ್ತಾರೆ. ಬಟ್ ಇಷ್ಟೇ ಇದರಲ್ಲಿ ಏನು ಫ್ರೀ ಸರ್ವಿಸಲ್ಲಿ ಏನು ನಮಗೆ ಎಕ್ಸ್ಟ್ರಾ ಇರೋದಿಲ್ಲ. ನೆಕ್ಸ್ಟ್ ಥರ್ಡ್ ಸರ್ವಿಸಲ್ಲಿ ಏನೇನು ಚೇಂಜ್ ಮಾಡ್ತೀವಿ ಅಂದವ್ರೆ, ಅದು ಏನೇನು ಮಾಡ್ತಾರೆ ಮಣ್ಣು ಅನ್ನೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ ಗುರು, ಒಂದು ರೇಂಜಿಗೆ ಓಕೆ, ಸರ್ವಿಸ್ ಎಲ್ಲ ಚೆನ್ನಾಗೇ ಇತ್ತು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇದ್ರದ್ದು ಬಿಲ್ಲು, ಜಾಬ್ ಕಾರ್ಡಿಗೆ ಏನೇನು ಹಾಕಿದ್ರು ಅಮೌಂಟು ಅಂತ ಎಲ್ಲ ನನಗೆ ವೀಡಿಯೋ ತೋರಿಸ್ತೀನಿ. ಸೊ ಏನೂ ಇಲ್ಲ, 850 ಯಾಕಂದು ಕೊಯ್ದಿದ್ದಾರೆ ಕ್ಲೀನಾಗಿ, ಬೇರೆ ಯಾವುದನ್ನು ಬಿಟ್ಟಿಲ್ಲ, ಎಲ್ಲದಕ್ಕೂ ಸರಿಯಾಗಿ ಹಾಕಿದ್ದಾರೆ ಚಾರ್ಜು. ದೇವರು ಫೈನಲ್ ಆಗಿ ನನ್ನ FZ V3 ಸೆಕೆಂಡ್ ಸರ್ವಿಸ್ ಕಂಪ್ಲೀಟ್ ಆಯಿತು. ಸೊ ಫಸ್ಟ್ ಸರ್ವಿಸ್ 1000 ಮಾಡಿಸ್ಬೇಕು, ಸೆಕೆಂಡ್ ಸರ್ವಿಸ್ 4000 ಅಂದರೆ 1000 ಏನು ನೋಡಿರುತ್ತೆ, ಅದಾದಮೇಲೆ ಮತ್ತೆ 3000 ನೋಡಿಸ್ತೀವಲ್ಲ. ಸೊ ಟೋಟಲ್ ಮಾಡಿದಾಗ 4000 ಆಗುತ್ತೆ. ಅವಾಗ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು. ಸೆಕೆಂಡ್ ಸರ್ವಿಸಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಸೇಮ್ ಏನೇ. ಇವಾಗ ನಾವೇನೇನು ನೋಡಿದ್ವಿ, ಆಯಿಲು, ಫಿಲ್ಟ್ರು ಮತ್ತು ಒಂದು ಇದು ಮಾತ್ರ ಆ್ಯಡ್ ಮಾಡಿದ್ದಾರೆ, ಇಂಜಿನ್ ಪ್ಯೂರಿಫೈದು ಅಂದ್ಬಿಟ್ಟಿದ್ದೆ. ಸೊ ಅದಕ್ಕೆ ಒಂದು 63 ರೂಪೀಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಈ ಸರ್ವಿಸಲ್ಲಿ. ಟೋಟಲ್ ಬಂದ್ಬಿಟ್ಟಿದೆ 850 ಆಗಿದೆ. ಸೊ ಸಿಟಿ ವೈಸಲ್ಲಿ ಕಂಪೇರ್ ಮಾಡಿದ್ರೆ ಇದು ಹಳ್ಳಿ ಸೈಡಲ್ಲಿ, ರೂರಲಲ್ಲಿ ಆರಾಮಾಗಿ ಕೊಡ್ಬೋದು ಗುರು. ಅಲ್ಲಿಗೂ ಇಲ್ಲಿಗೂ ಅಮ್ಮಮ್ಮ ಅಂದರು 300 400 ವೇರಿಯೇಷನ್ ಸಿಗುತ್ತೆ. ಅಂದರೆ ಫ್ರೀ ಸರ್ವಿಸ್ ಏನಿದೆ ಆ ಫ್ರೀ ಸರ್ವಿಸಲ್ಲಿ ಒಂದು 300 400 ವೇರಿಯೇಷನ್ ಸಿಗುತ್ತೆ ನಮಗೆ. ಮತ್ತೆ ಏನಪ್ಪ ಅಂದರೆ ವರ್ತೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ನನ್ನ ಸೆಕೆಂಡ್ ಸರ್ವಿಸ್ ಕಂಪ್ಲೀಟ್ ಆಗಿದೆ. ಬಟ್ ಮೈಲೇಜ್ ಏನಿದೆ ಅದೇ ಸೇಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಕಾನ್ಸ್ಟೆಂಟಾಗಿ 54 to 55 ರೀಚ್ ಆಗ್ತಿದೆ ಇವಾಗ ಹೈವೇಲಿ ಹೋದಾಗ. ಸಿಟಿ ವೈಸ್ ಓಡಿಸಿದಾಗ 52 ಸಮಥಿಂಗಲ್ಲಿ ರನ್ನಿಂಗ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಮತ್ತು FZ V3 ಯಾರು ಯೂಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಹೆಂಗಿದೆ ಮೈಲೇಜು, ಸರ್ವಿಸ್ ಎಲ್ಲ ಹೆಂಗಿದೆ. ಸೊ ಸಿಟಿ ವೈಸಲ್ಲಿ ಸರ್ವಿಸ್ ಮಾಡೋರು ಅಷ್ಟೇ, ಅಮೌಂಟ್ ಇಲ್ಲೇನಿದೆ ಅಂತ ಹೇಳಿ. ಸೊ ನಮ್ಮ ಫ್ರೆಂಡ್ ಒಬ್ಬರು
ಇಲ್ಲೇ ಪರ್ಚೇಸ್ ಮಾಡಿ ತಗೊಂಡಿರೋದು. ಇಲ್ಲೇನಪ್ಪ ಅಂದರೆ 1200 ಅಂತ ಹೇಳಿದ್ದಾರೆ ಪ್ರೆಸೆಂಟು. ಫ್ರೀ ಸರ್ವಿಸ್ ಏನಿರುತ್ತೆ ಸ್ಟಾರ್ಟಿಂಗು ಅದು 4 ಸರ್ವಿಸ್ಗೂ, ಆಫ್ಟರ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಹಳ್ಳಿ ಕಡೆ ತಗೊಂಡಿರೋದ್ರೆ ಊರಿಗೆ ಹೋದಾಗೆಲ್ಲ ಅಲ್ಲೇ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಜೊತೆಗೆ ಅಲ್ಲೇನಪ್ಪ ಅಂದರೆ ಸ್ವಲ್ಪ ಅಮೌಂಟ್ ಕಮ್ಮಿ ಇರುತ್ತೆ, ವೇರಿಯೇಷನ್ ಇರುತ್ತೆ, ಜಾಸ್ತಿ ಇಲ್ಲ 300-400 ವೇರಿಯೇಷನ್ ಇರುತ್ತೆ. ಸೊ ಓಕೆ, ಸರ್ವಿಸು ಓಕೆ, ಒಂದು ರೇಂಜ್ಗೆ ನಾಟ್ ಬ್ಯಾಡ್ ಯಾ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.